ನಮಸ್ಕಾರ ಬಂಧುಗಳೇ, ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನೆಲ್ ಇಲ್ಲಿಯವರೆಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಆಗಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಅಭಿಪ್ರಾಯ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ. ಬೆಲ್ ಐಕಾನ್ ಒತ್ತುವುದನ್ನು ತಪ್ಪದೇ ಮರೆಯದಿರಿ. ಲೈಕ್ ಬಟನ್ ಒತ್ತಿದರೆ ಹೈಪ್ ಬಟನ್ ಬರುತ್ತದೆ, ಅದನ್ನು ಒತ್ತಿ ಚಾನೆಲ್ ಪ್ರೋತ್ಸಾಹ ನೀಡಿ. ವಿಶೇಷಚೇತನರ ಇಲಾಖೆಯ ಯೋಜನೆಗಳು, ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ 2016ರ ಕಾಯ್ದೆಗಳನ್ನು ಕಾರ್ಯರೂಪಕ್ಕೆ ತರುವುದು ಮತ್ತು ಅದರ ಬಗ್ಗೆ ಜಾಗೃತಿ ಮೂಡಿಸುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡಿರುವ ವರದಿಗಳು ಮಾತ್ರ ಪ್ರಸಾರ ಮಾಡುವ ರಾಜ್ಯದ ಏಕೈಕ ಯೂಟ್ಯೂಬ್ ಚಾನೆಲ್ ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನೆಲ್. ರಾಜ್ಯದ ಅಂಗವಿಕಲರಿಗೆ ತಿಳುವಳಿಕೆ ಕೊಡಬೇಕು ಎಂಬ ಸದುದ್ದೇಶದಿಂದ ಮಾತ್ರ ಕೆಲಸ ಮಾಡುತ್ತಿರುವ ಚಾನೆಲ್ ಇದಾಗಿದ್ದು, ಅಂದರೆ ರಾಜ್ಯದ ಅಂಗವಿಕಲರ ಸಮಸ್ಯೆಗಳನ್ನು ಹೇಳಿಕೊಳ್ಳುವ, ಅವುಗಳಿಗೆ ಪರಿಹಾರ ಕಂಡುಕೊಳ್ಳಲು ಇದೊಂದು ಉತ್ತಮ ವೇದಿಕೆ ಇದಾಗಿದೆ. ಇದರ ಸದುಪಯೋಗ ರಾಜ್ಯದ ಅಂಗವಿಕಲ ಬಂಧುಗಳು ಪಡೆಯಬೇಕೆಂದು ಚಾನೆಲ್ ಬಳಗ ಯಾವತ್ತೂ ಆಶಿಸುತ್ತದೆ. ನಮಸ್ಕಾರಗಳು. ಕರ್ನಾಟಕ ವಿಕಲಚೇತನರ ಹಕ್ಕುಗಳ ಒಕ್ಕೂಟ ರಿಜಿಸ್ಟರ್ಡ್ ಮತ್ತು ಗ್ರಾಮೀಣ, ನಗರ ಹಾಗೂ ವಿವಿಧೋದ್ದೇಶ ಪುನರ್ವಸತಿ ಕಾರ್ಯಕರ್ತರ ರಾಜ್ಯ ಒಕ್ಕೂಟ ತಾಲೂಕು ಘಟಕ ಸುರಪುರ ಮತ್ತು ಹುಣಸಗಿ ತಾಲೂಕಾ ಯಾದಗಿರಿ ಸಹಯೋಗ ದಿ ಅಸೋಸಿಯೇಷನ್ ಆಫ್ ಪೀಪಲ್ ವಿತ್ ಡಿಸಬಿಲಿಟಿ ಎಪಿಡಿ, ರೈಟ್ಸ್ ಆಫ್ ಪೀಪಲ್ ವಿತ್ ಡಿಸಬಿಲಿಟಿ ಆರ್ಪಿಡಿ ಮತ್ತು ಬೆನ್ನುಹುರಿ ಅಪಘಾತ ಅಂಗವಿಕಲರ ಸಂಘ ಸುರಪುರ ಅಡಿಯಲ್ಲಿ ದಿನಾಂಕ 26/12/2025ರಂದು ವಿಶ್ವ ಅಂಗವಿಕಲರ ದಿನಾಚರಣೆ ಅಂಗವಾಗಿ ತಾಲೂಕು ಮಟ್ಟದ ಅಂಗವಿಕಲರ ದಿನಾಚರಣೆ ಕಾರ್ಯಕ್ರಮ ತಾಲೂಕಿನ ಗರುಡಾದ್ರಿ ಕಲಾಮಂದಿರ ಸುರಪುರದಲ್ಲಿ ಅದ್ಧೂರಿಯಾಗಿ ಆಚರಿಸಲಾಯಿತು. ಈ ಕಾರ್ಯಕ್ರಮಕ್ಕೆ ತಾಲೂಕಿನ ಜನಪ್ರಿಯ ಶಾಸಕರಾದ ರಾಜಾ ವೇಣುಗೋಪಾಲ ನಾಯಕ, ಕಾರ್ಯಕ್ರಮದಲ್ಲಿ ಪೂಜ್ಯರಾದ ಶಬ್ರ ಶ್ರೀ ಶಿವಮೂರ್ತಿ ಶಿವಾಚಾರ್ಯ ಅವರು ಭಾಗವಹಿಸಿ ತಾಲೂಕಿನ ವಿಶೇಷಚೇತನರಿಗೆ ಸ್ಫೂರ್ತಿದಾಯಕ ಮಾತುಗಳಿಂದ ಆಶೀರ್ವಾದ ಮಾಡಿದರು. ಇದೇ ಕಾರ್ಯಕ್ರಮದಲ್ಲಿ ಅನೇಕ ಸಾಧಕರನ್ನು ಸನ್ಮಾನಿಸಲಾಯಿತು. ತಾಲೂಕಿನ ಅನೇಕ ವಿಶೇಷಚೇತನರಿಗೆ ಸಾಧನಾ ಸಲಕರಣೆಗಳನ್ನು ವಿತರಣೆ ಮಾಡಲಾಯಿತು. ಪರಮಪೂಜ್ಯ ಶಬ್ರ ಶ್ರೀ ಶಿವಮೂರ್ತಿ ಶಿವಾಚಾರ್ಯ ದಿವ್ಯ ಸಾನ್ನಿಧ್ಯ, ಜಡೆ ಶಾಂತಲಿಂಗೇಶ್ವರ ಸಂಸ್ಥಾನ, ಹಿರೇಮಠ ಸುರಪುರ. ಉದ್ಘಾಟನೆಯನ್ನು ಶ್ರೀ ಡಾ ರಾಜಾ ಕೃಷ್ಣಪ್ಪ ನಾಯಕ, ಬಲವಂತ ಬಹರಿ ಬಹದ್ದೂರ್ ಸಂಸ್ಥಾನ, ಸುರಪುರ. ಅಧ್ಯಕ್ಷತೆ ರಾಜಾ ವೇಣುಗೋಪಾಲ ನಾಯಕ, ಶಾಸಕರು ಸುರಪುರ. ಜ್ಯೋತಿ ಬೆಳಗಿಸಿದವರು ಶ್ರೀ ಜಿ ಕುಮಾರನಾಯಕ, ಲೋಕಸಭಾ ಸದಸ್ಯರು, ರಾಯಚೂರು. ಮುಖ್ಯ ಅತಿಥಿಗಳು ಶ್ರೀ ರಾಜಾ ಮುಕುಂದನಾಯಕ, ಅಧ್ಯಕ್ಷರು, ಪಬ್ಲಿಕ್ ರೀಕ್ರಿಯೇಷನ್ ಕ್ಲಬ್, ಸುರಪುರ. ಎಸ್ ನಿಂಗರಾಜ ಬಾಚಿಮಟ್ಟಿ, ಅಧ್ಯಕ್ಷರು, ಬ್ಲಾಕ್ ಕಾಂಗ್ರೆಸ್, ಸುರಪುರ. ಶ್ರೀ ಮಲ್ಲಿಕಾರ್ಜುನ ರೆಡ್ಡಿ ಅಮ್ಮಾಪುರ, ರಾಜ್ಯಾಧ್ಯಕ್ಷರು, ಅಕವಿ ಲಿಂಗ ಸಮಾಜ, ಬೆಂಗಳೂರು. ಶ್ರೀ ಶರಣಪ್ಪ ಪಾಟೀಲ, ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳು, ಯಾದಗಿರಿ. ಶ್ರೀ ಬಸವರಾಜ ಸಜ್ಜನ, ಕಾರ್ಯನಿರ್ವಾಹಕ ಅಧಿಕಾರಿಗಳು, ತಾಲೂಕು ಪಂಚಾಯತ್, ಸುರಪುರ. ಕಾರ್ಯಕ್ರಮ ನಿರೂಪಣೆ ಶ್ರೀ ಎಸ್ಎಸ್ ಮಾರನಾಳ, ಶಿಕ್ಷಕರು ಮಾಡಿದರು. ಕಾರ್ಯಕ್ರಮ ವರದಿಯನ್ನು ಸುರಪುರ ತಾಲೂಕಿನ ತಾಲೂಕು ವಿವಿಧೋದ್ದೇಶ ಪುನರ್ವಸತಿ ಕಾರ್ಯಕರ್ತರಾದ ಎಂಆರ್ಡಬ್ಲ್ಯೂ ಮಾಳಪ್ಪ ಪೂಜಾರಿಯವರು ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನೆಲ್ ಜೊತೆಗೆ ಹಂಚಿಕೊಂಡಿದ್ದಾರೆ. ಧನ್ಯವಾದಗಳು. ಸಂಶೋಧನೆ ಮಾಡ್ತಾರೆ. ಯಾರಿಂದ ಆಗ್ತದಂದ್ರೆ ನಿಮ್ಮಲ್ಲಿ ಅಂತ ಕಾಣದೇ ಇರತಕ್ಕಂಥ ಅದ್ಭುತವಾದ ಶಕ್ತಿ ಇದೆ. ಇವತ್ತು ಸರ್ಕಾರಗಳು, ಸಂಘ ಸಂಸ್ಥೆಗಳು, ಅನೇಕ ಜನ ಏನೆಲ್ಲ ಪ್ರಯತ್ನ ಪಟ್ಟರು ನಿಮ್ಮೊಳಗೆ ಒಂದು ಶಕ್ತಿ ಇರ್ತದೆ, ಅದು ಉದಿಗಿರ್ತದೆ. ಅದನ್ನು ಹೊರತೆಗಿಬೇಕಂತಂದ್ರೆ ಏನೆಲ್ಲ ಹೊರಗಿನ ವಸ್ತುಗಳು ಕೊಟ್ಟರು ಸಹಿತ ನಿಮ್ಮೊಳಗೆ ಅದು ಬದಲಾವಣೆ ಬರಬೇಕು. ಯಾವ್ದು ಬರ್ಬೇಕಂದ್ರೆ ಸರ್ಕಾರದ ಸವಲತ್ತುಗಳನ್ನು ಪಡೆದುಕೊಂಡು ವಿಶೇಷ ವ್ಯಕ್ತಿಗಳಾಗಿ ರೂಪುಗೊಳ್ಬೇಕು. ವಿಶೇಷ ವ್ಯಕ್ತಿಗಳು ರೂಪುಗೊಳ್ಬೇಕಂದ್ರೆ ನಿಮ್ಮಲ್ಲಿ ಅತ್ಯಂತ ವಿಶಿಷ್ಟವಾಗಿರ್ತಕ್ಕಂಥ ಮಲ್ಟಿ ಇಂಟೆಲಿಜೆನ್ಸಿ ಇರ್ತದೆ. ನಿಮಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂತ ಬರ್ತದೆ, ಎಐ ಅಂತ ಕರೀತಾರೆ. ಅದು ರೊಕ್ಕ ಕೊಟ್ಟು ಅನೇಕ ಸಂಶೋಧನೆ ಮಾಡಿ ಕಂಪ್ಯೂಟರ್ ಕೊಡಬೇಕಾಗಿ ನೀವು ಹೇಗಿರ್ತಾರೆ ಅಂತ ಹೇಳಿದಲ್ಲ, 1000 ಮಂದಿಗೆ ಒಬ್ಬರಿಗೆ ಕಾಣ್ತಿರ್ತಾನೆ. ಹೆಚ್ಚಾಗಿ ಕೊಡ್ತಾರೆ. ಯಾಕೆ ಕಾಣ್ತಿರ್ತಾರೆ ಅಂದ್ರೆ ಯಾರಲ್ಲಿ ಇರದಿರ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಪ್ರತಿಭೆ, ಬುದ್ಧಿಮತ್ತೆ ನಿಮ್ಮೊಳಗಿರ್ತದೆ. ವಿಶ್ವ ಒಂದು ವಿಕಲಚೇತನ ದಿನಾಚರಣೆ ದಿವಸ ನಾವೆಲ್ಲರೂ ವೇದಿಕೆ ಮೇಲಿರ್ತಕ್ಕಂಥ ಅತಿಥಿಗಳಾಗಿರ್ಬೋದು, ನಾವೆಲ್ಲ ಶುಭಾಶಯ ಕೋರುವುದರ ಜೊತೆಗೆ ನಮ್ಮ ಸುತ್ತೂರು ತಾಲೂಕಿನ ನಮ್ಮ ಪ್ರಭು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಕೊಟ್ಟರು ಅಂತ ನೀವು ಹೇಳಿದ್ರಲ್ಲ, ಇವರು ಕೇವಲ ಒಬ್ಬರಾಗಿದ್ದಾರಂತ ನೀವೆಲ್ಲರೂ ಒಬ್ಬರೊಬ್ಬರು ಸಹಿತ ಅಂತ ಪ್ರಭುಗಳ ಉಪಾಯಗಳನ್ನು ರೂಪುಗೊಳ್ಳಬೇಕು. ಇಂಥ ಎಲ್ಲ ಸಾರ್ಥಕ ಕಾರ್ಯಕ್ರಮಗಳ ಸ್ವರೂಪಕ್ಕೆ ಇವತ್ತು ವೇದಿಕೆ ಮೇಲೆ ಔಪಚಾರಿಕವಾಗಿ ಅನೇಕ ಜನರಿಗೆ ಸೈಕಲ್ ಕೊಟ್ಟಿರಬಹುದು, ಅನೇಕ ಜನರಿಗೆ ಸ್ಕಾಲರ್ಶಿಪ್ ಕೊಡಬಹುದು. ಇವು ನಿಮಿತ್ತ ಮಾತ್ರ. ನೀವು ನಿಮ್ಮ ಹಕ್ಕುಗಳಿಗೆ ಹೋರಾಟ ಮಾಡುವುದಕ್ಕಿಂತ ಮೊದಲು ನೀವು ಸದೃಢವಾಗಿರ್ತಕ್ಕಂಥ ಭಾರತ ದೇಶ ಪ್ರಜೆಗಳಾಗಿ ರೂಪುಗೊಳ್ಳಬೇಕಂತ ಮಾತನ್ನು ತಿಳಿಸಿ ಈ ಆಚರಣೆ
ಮೊದಲನೇದಾಗಿ ಗೋಪಾಲಸ್ವಾಮಿ ದೇವರ ಪಾದಕ್ಕೆ ನಮಸ್ಕರಿಸುತ್ತಾ ಮತ್ತು ನಮ್ಮ ತಂದೆಯಾದ ವೆಂಕಟಪ್ಪ ನಾಯಕ್ ಅವರನ್ನ ಮನೆಯಲ್ಲಿ ನೆನೆಯುತ್ತಾ ಈ ವೇದಿಕೆ ಮೇಲೆ ಆಸೀನರಿದ್ದಂಥ ರಾಜ ಲಕ್ಷ್ಮೀನಾರಾಯಣ ನಾಯಕ್ ಅವರೇ ಹಾಗೂ ರಾಜ ಮುಕುಂದ್ ನಾಯಕ್ ಅವರೇ ಹಾಗೂ ಅಬ್ದುಲ್ ಕಪೂರ್ ಅವರೇ ಹಾಗೂ ಶೇಖ್ ಮೆಹಬೂಬ್ ಸಾಬ್ ಬಂಟಿ ಅವರೇ ಹಾಗೂ ಬಸವರಾಜ್ ಸಜ್ಜನ್ ಅವರೇ ಹಾಗೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ನಿಂಗರಾಜ್ ಬಾಜಿಮಟ್ಟಿ ಅವರೇ ಹಾಗೂ ರಾಜ ಕುಮಾರ್ ನಾಯ್ಕ್ ಅವರೇ ಹಾಗೂ ಶಕೀಲ್ ಅಹಮದ್ ಅವರೇ ಹಾಗೂ ಶರಣಪ್ಪ ಜಿಲ್ಲಾ ಅಧಿಕಾರಿಗಳೇ ಹಾಗೂ ಶರಣಪ್ಪ ಬಡಿಗೇರ್ ಅವರೇ ನಾಗಪ್ಪ ಅವರೇ ಹಾಗೂ ಪತ್ರಕರ್ತ ಮಿತ್ರರೇ ಹಾಗೂ ವೇದಿಕೆ ಮೇಲಿದ್ದಂಥ ಎಲ್ಲ ಮಾನ್ಯರೇ ಮತ್ತು ಇಲ್ಲಿ ಮುಂದೆ ಕಲಿತಂತ ಎಲ್ಲ ಅಕ್ಕ ತಂಗಿಯರೇ ಅಣ್ಣ ತಮ್ಮಂದ್ರೆ ಇವತ್ತಿನ ದಿವಸ ನಾನು ವೇದಿಕೆ ಮೇಲೆ ಇದ್ದಂತ ವಿಕಲಚೇತನರೇ ಅಂತ ಹೇಳಲ್ಲ. ಯಾಕಂತ ಹೇಳಿದ್ರೆ ನೀವು ಸಹಿತ ಸಾಮಾನ್ಯರು ಅನ್ನೋ ಒಂದು ಮಾತನ್ನ ನಿಮ್ಗೆ ತೋರಿಸ್ಬೇಕಂತ ಹೇಳ್ಬಿಟ್ಟು ಮುಂದೆ ಕಲಿತಂತ ಎಲ್ಲ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರ ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲು ಇಷ್ಟಪಡ್ತೀನಿ. ಇವತ್ತಿನ ದಿವಸ ನಮಗೆ ಅಂಗವಿಕಲರ ದಿನಾಚರಣೆಯ ಶುಭಾಶಯಗಳನ್ನ ಎಲ್ಲರಿಗೂ ಹೇಳಲು ನಾನು ಇಷ್ಟಪಡ್ತೀನಿ. ನಾನು ಇವತ್ತಿನ ದಿವಸ ನನಗೆ ಕೆಲವೊಂದು ಪೀಳಿಗೆಗಳು ತಾನೇ ಮಾತಾಡಿ ನನಗೆ ತಿಳಿಸಿದ್ರು. ಅದರಲ್ಲಿ ಕೆಲವೊಂದು ಬಜೆಟ್ಗಳು ಕರೆಕ್ಟಾಗಿ ಉಪಯೋಗ ಆಗ್ತಾ ಇಲ್ಲ ಅನ್ನೋ ಒಂದು ಮಾತನ್ನ ಹೇಳಿದ್ರು. ನಾನು ಆ ಒಂದು ಮಾತನ್ನ ಆಲಿಸುತ್ತಾ ನಾನು ಅದನ್ನ ಹೆಚ್ಚಿನ ಕಾಳಜಿ ವಹಿಸಿ ತಮ್ಮ ಬಜೆಟ್ ಏನಾದ ತಮಗೆ ಮುನ್ಸತ್ತಾಗ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲು ಇಷ್ಟಪಡ್ತೀನಿ. ನಾನು ಅದರ ಜೊತೆಗೆ ಈ ಸಂದರ್ಭದಲ್ಲಿ ನಾನು ಮೇನ್ ಆಗಿ ನಾನು ಏನು ಡಾಕ್ಟರ್ಸ್ ಇರ್ತಾರ ಡಾಕ್ಟರ್ಸ್ಗೆ ಕೃತಜ್ಞತೆಯನ್ನ ಹೇಳೋದಕ್ಕೆ ಬಯಸ್ತೀನಿ. ನಾನು ಯಾಕೆ ಅಂತ ಹೇಳಿದ್ರೆ ಮೊದಲನೇ ಕಾಲದಲ್ಲಿ ಅಂತ ತಂತ್ರಜ್ಞಾನ ಇರ್ತಿರ್ಲಿಲ್ಲ. ಈಗ ಸ್ಕ್ಯಾನಿಂಗ್ ಮಾಡೋದಾಗ್ಲಿ ಬೇರೆ ಬೇರೆ ಏನು ತಂತ್ರಜ್ಞಾನ ಬಂದದ ಅದರಿಂದ 50% ಈಗೇನು ವಿಕಲಚೇತನರು ಏನು ಆಗ್ತಾ ಇದ್ದಾರೆ ಅದನ್ನ ತಡೆಗಟ್ಟಂತ ತಂತ್ರಜ್ಞಾನ ಇರೋದ್ರಿಂದ ಅವರು ಎಲ್ಲಿಂದ ಸಾಧ್ಯ ಆಗ್ತದೆ ಅಂದ್ರೆ ನಮ್ಮ ಡಾಕ್ಟರ್ ನಮಗೆ ಹಗಲು ಏನು ಶ್ರಮಿಸ್ತಾ ಇದ್ದಾರೆ ಆ ಡಾಕ್ಟರಿಂದ ಆಗ್ತದೆ. ಅದಕ್ಕೋಸ್ಕರ ತಮ್ಮೆಲ್ಲರ ಪರವಾಗಿ ಈ ಸಂದರ್ಭದಲ್ಲಿ ನಾನು ಡಾಕ್ಟರ್ಗಳಿಗೆ ಈ ಒಂದು ಕೃತಜ್ಞತೆಯನ್ನ ನಾನು ಹೇಳಲು ಇಷ್ಟಪಡ್ತೀನಿ. ನಾನು ಎಲ್ಲರೂ ಬಹಳಷ್ಟು ಮಾತಾಡಿದ್ರು. ವಿಕಲಚೇತನರು ಯಾವಾಗಲೂ ಧೈರ್ಯದಿಂದ ಇರಬೇಕು. ನಾವು ಕಣ್ಣು ಕೈ ಮೂಗು ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಇವತ್ತಿನ ದಿವಸ ನಾ ಹೇಳ್ತೀನಿ ನಮ್ಗೆ ನಿಮ್ಗೆ ಕಾಮನ್ ಏನಲ್ಲ ಅಂತ ಹೇಳಿದ್ರೆ ನಾವು ಕಣ್ಣು ಕೈ ಮೂಗು ಅದು ಕರೆಕ್ಟಾಗಿ ವರ್ಕ್ ಆಗ್ಬೇಕಂದ್ರೆ ಏನ್ ಬೇಕು ಬುದ್ಧಿ ಬೇಕು. ನಮ್ಗೆ ಆ ಬುದ್ಧಿ ನಿಮ್ಮೆಲ್ಲರಲ್ಲೂ ಅದ ನಮ್ಗ ನಿಮ್ಗ ಕಾಮನ್ ಆದ ಅನ್ನೋ ಒಂದು ಮಾತನ್ನ ಹೇಳ್ತಾ ನಾವು ನೀವು ಬೇರೆ ಇಲ್ಲ ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ತಮ್ಮೆಲ್ಲರಲ್ಲೂ ನಾನು ಈ ಸಂದರ್ಭದಲ್ಲಿ ನಾನು ಹೇಳಲು ಇಷ್ಟಪಡ್ತೀನಿ. ನಾನು ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು ನಾನಾಗಿರ್ಬೋದು ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಸಾಹೇಬರು ಹಲವಾರು ಯೋಜನೆಗಳು ತಗೊಂಡ್ಬಂದು ವಿಕಲಚೇತನರಿಗೆ ಸಹಾಯ ಆಗಲಿ ಅಂತ ಶ್ರಮಿಸ್ತಾ ಇದ್ದೀವಿ. ಅದೇ ರೀತಿ ನಾನು ಸಹಿತ ಮುಂದಿನ ದಿವಸದಲ್ಲಿ ತಮಗೆ ಎಷ್ಟು ಸಾಧ್ಯ ಆದಷ್ಟು ನಮ್ಮ ಸರ್ಕಾರದಿಂದ ಸೌಲಭ್ಯಗಳನ್ನ ತಾವೇನು ಬೇಡಿಕೆಯನ್ನ ತಾವು ನನ್ನ ಮುಂದೆ ಏನಿದ್ದೀರಿ ಅದನ್ನ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲು ಇಷ್ಟಪಡ್ತೀನಿ. ನಾನು ನಮ್ಮ ತಂದೆಯವರು ಇದ್ದಾಗ ಹಲವಾರು ಯೋಜನೆಗಳನ್ನ ತಂದುಕೊಟ್ಟು ತಮಗೆಲ್ಲ ತ್ರಿಚಕ್ರ ವಾಹನ ಆಗಿರ್ಬೋದು ಬೇರೆ ಬೇರೆ ಯೋಜನೆಗಳು ನಮ್ಮ ತಂದೆಯವರು ಯಾವ ರೀತಿ ತಮಗೋಸ್ಕರ ಮಾಡ್ತಿದ್ರು ಅದೇ ರೀತಿ ನಾನು ಒಂದು ವರ್ಷದಲ್ಲಿ ನನ್ನ ಕೈಯಲ್ಲಿ ಎಷ್ಟಾಗುತ್ತೆ ನಮ್ಮ ಸರ್ಕಾರದ ವತಿಯಿಂದ ತಮ್ಮೆಲ್ಲರಿಗೂ ಸೌಲಭ್ಯಗಳನ್ನ ನಾನು ಮಾಡಿಕೊಟ್ಟಿನಿ. ಅದಕ್ಕೋಸ್ಕರ ನಾನು ತಮ್ಮೆಲ್ಲರ ಪರವಾಗಿ ಇವತ್ತಿನ ದಿವಸ ನಾನು ನಮ್ಮ ಮುಖ್ಯಮಂತ್ರಿಗಳಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಧನ್ಯವಾದವನ್ನ ತಮ್ಮ ಪರವಾಗಿ ಇವತ್ತಿನ ಸಂದರ್ಭದಲ್ಲಿ ನಾನು ಹೇಳಲು ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಕೊನೆಯದಾಗಿ ನಾನು ಹೇಳೋದಿಷ್ಟೇ, ಯಾವತ್ತಿದ್ರು ತಮ್ಮೆಲ್ಲರ ಧ್ವನಿಯಾಗಿ ನನ್ನ ಸುರಪೂರಿನ ಶಾಸಕನ ಆದ್ಮೇಲೆ ತಮ್ಮೆಲ್ಲರ ಧ್ವನಿಯಾಗಿ ನಾನು ಕೆಲಸ ಮಾಡ್ತೀನಿ ಅನ್ನೋ ಒಂದು ಭರವಸೆಯನ್ನ ಇವತ್ತಿನ ದಿವಸ ತಮ್ಮೆಲ್ಲರಿಗೂ ಹೇಳುತ್ತಾ ಕೊನೆಯದಾಗಿ
ಕ್ಷಮಿಸ್ಬೇಕು, ನಾ ಪೂಜ್ಯರ ಹೆಸರು ತಗೊಂಡಿಲ್ಲ, ಅವ್ರಿಗೆ ದೇವಪುರ ಪೂಜಾರಲ್ಲಿ ಕ್ಷಮಿಸ್ತೀನಿ. ಕೊನೆಯದಾಗಿ ಗೋಪಾಲ ಸ್ವಾಮಿಯ ಪಾದಕ್ಕೆ ನಮಸ್ಕರಿಸುತ್ತಾ ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮಕ್ಕೆ ಬಂದಾಗ ನನಗೆ ಯಾವ ರೀತಿ ಖುಷಿ ಆಯ್ತು ಅಂತ ಹೇಳಿದ್ರೆ, ಎಷ್ಟೋ ಕಾರ್ಯಕ್ರಮಗಳು ಅಟೆಂಡ್ ಆಗಿನಿ. ನಾರ್ಮಲ್ ಆಗಿರೋಂಥ ಫಂಕ್ಷನ್ ಅಲ್ಲಿ ಏನು ಹುಮ್ಮಸ್ಸು ತೇಜಸ್ ಏನಿತ್ತು ಅದಕ್ಕಿಂತ ಹೆಚ್ಚಿನ ತೇಜಸ್ಸು ನಿಮ್ಮ ಕಾರ್ಯಕ್ರಮದಲ್ಲಿತ್ತು. ಯಾವ್ದಾದ್ರು ಕಾರ್ಯಕ್ರಮದಲ್ಲಿ ತೇಜಸ್ಸು ಹುಮ್ಮಸ್ಸು ಇರಬೇಕು ಅಂತ ಹೇಳಿದ್ರೆ ತಾವು ಇವತ್ತಿನ ದಿವಸ ಏನು ಕಾರ್ಯಕ್ರಮ ಏನ್ ಮಾಡಿರಿ ಈ ರೀತಿ ತೇಜಸ್ಸು ಇರಬೇಕು ಅನ್ನೋ ಒಂದು ಆಸೆ ನನ್ನಲ್ಲೂ ಆಗ್ತಾ ಇದೆ. ಆ ರೀತಿ ನೀವು ಇವತ್ತಿನ ದಿವಸ ಕೆಲಸ ಮಾಡಿರಿ. ನಾ ಇದಕ್ಕೋಸ್ಕರ ಬಹಳಷ್ಟು ಹೆಮ್ಮೆ ಪಡ್ಕೊಂಡಿನಿ. ವಿಕಲಚೇತನರು ಅವರಲ್ಲ, ಅವರ ಶಕ್ತಿ ಚೇತನರು ಅಂತ ಹೇಳ್ಬಿಟ್ಟು ಇವತ್ತಿನ ದಿವಸ ತಾವೆಲ್ಲರಿಗೂ ಈ ಒಂದು ಬಿರುದನ್ನು ಕೊಡ್ತಾ ನಾನು ಎರಡು ಮಾತನ್ನು ಮುಗಿಸ್ತೀನಿ.